ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪ್ರಕೃತಿಯ ಮುಂದೆ ಮನುಷ್ಯ ತೃಣ ಸಮಾನ. ಅವನನ್ನು ನಿಸರ್ಗ ಯಾವ ಕ್ಷಣದಲ್ಲಿ ಬೇಕಾದರೂ ಹೊಸಕ್ಕೆ ಹಾಕ್ಬಿಡುತ್ತೆ. ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಮನುಷ್ಯನ ಅಹಂಕಾರ, ಅದಕ್ಕೆ ಪ್ರತೀಕವಾಗಿ ಅವನು ಕಟ್ಟಿರೋ ದೊಡ್ಡ ದೊಡ್ಡ ಕಟ್ಟಡಗಳು ಎಲ್ಲ ಕುಸಿದು ಹೋಗೋದಕ್ಕೆ ಶುರುವಾಗುತ್ತವೆ. ಅದಕ್ಕೊಂದು ತಾಜಾ ಉದಾಹರಣೆ ಅಂದರೆ ಟಿಬೆಟಲ್ಲಿ ಉಂಟಾಗಿರುವ ಫ್ಲ್ಯಾಶ್ ಫ್ಲಡ್ ಮತ್ತು ಅದರಿಂದ ನೇಪಾಳದಲ್ಲಿ ಆಗ್ತಾ ಇರುವ ಅನಾಹುತಗಳು. ಅದು ಬುಧವಾರ ನೇಪಾಳದಲ್ಲಿ ಮಳೆರಾಯನ ಅಬ್ಬರ ಕಂಡು ಬಂತು. ಮೋಡ ಇನ್ನೇನು ಕುಸಿದು ಬಿಡುತ್ತೇನೋ ಅನ್ನೋ ಥರ ಅಲ್ಲಿ ಭಯ ಆವರಿಸಿತ್ತು. ಹಾಗಂತ ಅಲ್ಲಿ ಅಂಥ ದೊಡ್ಡ ಮಳೆ ಏನಾಗಲಿಲ್ಲ. ಆದರೆ ನೇಪಾಳ ಮತ್ತು ಟಿಬೆಟ್ ಗಡಿಯಲ್ಲಿನ ರಸುವಾ ಜಿಲ್ಲೆಯ ಹಣೆ ಬರಹ ಸರಿ ಇದ್ದಂತಿರಲಿಲ್ಲ. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಭಾರಿ ಶಬ್ದ ಕೇಳಿಬರೋದಕ್ಕೆ ಶುರುವಾಯಿತು. ಸ್ಥಳೀಯರು ಭೂಕಂಪ ಆಯ್ತಾ ಅಂತ ಆತಂಕಕ್ಕೀಡಾಗ್ತಾ ಇದ್ರು. ಆ ಸದ್ದು ಮತ್ತು ಕಂಪನಕ್ಕೆ ಕಾರಣ ಭೂಮಿ ನಡುಗುತ್ತಾ ಇರೋದಲ್ಲ, ಬದಲಿಗೆ ಅಲ್ಲಿನ ನದಿಯೊಂದು ಸಿಟ್ಟು ಮಾಡಿಕೊಂಡಿರೋದ್ರಿಂದ ಈ ಶಬ್ದ ಉಂಟಾಗುತ್ತಾ ಇದೆ ಅನ್ನೋದು ಅಲ್ಲಿನ ಜನಕ್ಕೆ ಅರ್ಥ ಆಗೋ ಹೊತ್ತಿಗೆ ಅಲ್ಲಿ ಅನಾಹುತ ನಡೆದೇ ಹೋಗಿತ್ತು. ನೋಡ್ತಿರುವಾಗಲೇ ಅಲ್ಲಿನ ಕಣಿವೆಗಳು ತುಂಬ ಹೋಗೋದಕ್ಕೆ ಶುರುವಾದವು. ಟಿಬೆಟ್ನಿಂದ ನುಗ್ಗಿ ಬಂದ ಭಾರಿ ಪ್ರಮಾಣದ ಫ್ಲಾಶ್ ಫ್ಲಡ್ ಆ ಕಣಿವೆಗಳಲ್ಲಿ ಅಟ್ಟಹಾಸವನ್ನೇ ಮಾಡ್ತು. ಅಲ್ಲಿ ಕೆಸರು ಮಿಶ್ರಿತ ನೀರು ಆ ಭಾಗದಲ್ಲಿನ ಜನರ ಮನೆಗಳನ್ನ ಆವರಿಸಿಕೊಳ್ತಾ ಹೋಯಿತು. ಬೋಟೆಕೋಶಿ ನದಿ ದೊಡ್ಡ ದೊಡ್ಡ ಬಂಡೆಗಳನ್ನು ಕೂಡ ತನ್ನ ಜೊತೆ ತಗೊಂಡು ಬಂತು. ನದಿ ಪಾತ್ರದಲ್ಲಿ ನಿರ್ಮಾಣ ಮಾಡಲಾಗಿದ್ದ ಭಾರಿ ಕಟ್ಟಡಗಳು ಆ ಪ್ರವಾಹದಲ್ಲಿ ಮುಳುಗೋದ್ವು. ಬುಧವಾರ ಬೆಳಗ್ಗೆ 8:30 ಹೊತ್ತಿಗೆ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಒಂದ್ಸರಿ ನೀವೇ ನೋಡ್ಬಿಡಿ. ಗೆಳೆಯರೆ, ಇಲ್ಲಿ ನಿಮಗೆ ತೋರಿಸೋದಕ್ಕೆ ಸಾಧ್ಯವಾಗದ ಒಂದಷ್ಟು ವಿಡಿಯೋಗಳು ಕೂಡ ಇವೆ. ಅವುಗಳನ್ನ ಕೆಳಗೆ ಕಾಮೆಂಟ್ ಬಾಕ್ಸ್ನ ಲಿಂಕ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಸ್ನೇಹಿತರೆ, ಅಲ್ಲಿ ನಡೆದ ಭೀಕರ ಕೃತ್ಯದ ಸಣ್ಣ ಝಲಕ್ಕಿದು ಅಷ್ಟೇ. ಈ ಫ್ಲಾಶ್ ಫ್ಲಡ್ ಅಲ್ಲಿ ಸರಿಸುಮಾರು 1,000ಕ್ಕೂ ಹೆಚ್ಚು ಮಂದಿ ಕಣ್ಮರೆಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇವೆ. ಇದರಲ್ಲಿ 105 ಮಂದಿ ಭಾರತೀಯರಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸುಮಾರು 394 ಮಂದಿ ಪ್ರವಾಸಿಗರು ಈ ಭಾಗದಲ್ಲಿದ್ರು. ಅವರಲ್ಲಿ 105 ಮಂದಿ ಏನಾದರೂ ಅನ್ನೋದು ಇದುವರೆಗೆ ಗೊತ್ತಾಗ್ತಾ ಇಲ್ಲ. ಇದರ ಜೊತೆ 37 ಮಂದಿ ಬೇರೆ ಬೇರೆ ದೇಶದ ಟ್ರಾವೆಲರ್ಗಳು ಕೂಡ ಕಣ್ಮರೆಯಾಗಿದ್ದಾರೆ ಅನ್ನೋ ಮಾಹಿತಿಯನ್ನ ನೇಪಾಳದ ಟೂರಿಸಂ ಬೋರ್ಡ್ ಕೊಡ್ತಾ ಇದೆ. ಈ ಲಿಸ್ಟಲ್ಲಿ ಅಮೆರಿಕ, ಬ್ರಿಟನ್, ನೆದರ್ಲ್ಯಾಂಡ್ಸ್, ದಕ್ಷಿಣ ಆಫ್ರಿಕಾ ಮತ್ತು ಮಲೇಷಿಯಾದ ಪ್ರವಾಸಿಗರಿದ್ದಾರಂತೆ. ತ್ರಿಶೂಲಿ ನದಿ ಮತ್ತು ಬೋಟೆಕೋಶಿ ನದಿಗಳು ಉಕ್ಕಿ ಹರಿತಾ ಇದ್ದು ಚಿತ್ವಾನ್, ಗೋರ್ಖಾ, ನುವಾಕೋಟ್, ದಾಟಿಂಗ್ನಂತಹ ಪ್ರದೇಶಗಳು ಹೆಚ್ಚು ಹಾನಿಗೆ ಒಳಗಾಗಿವೆ. ಟಿಬೆಟಲ್ಲಿನ ಹಿಮ ಸರೋವರ ಉಕ್ಕಿ ಹರಿತಾ ಇರೋ ಪರಿಣಾಮ ಒಮ್ಮೆಲೆ ಇಷ್ಟೊಂದು ನೀರು ನದಿಗೆ ಬಂದಿದೆ. ಹೀಗಾಗಿ ನದಿಯುದ್ದಕ್ಕೂ ನಿರ್ಮಿಸಲಾಗಿದ್ದ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳು ಕೂಡ ನಾಶ ಆಗಿದ್ದು, ರಸುವಾ ಗಡಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಗೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಉಂಟಾಗಿದೆ. ಇನ್ನು ಈ ಫ್ಲಾಶ್ ಫ್ಲಡ್ ನ ಕಾರಣದಿಂದ 15ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿರೋದಾಗಿ ಹೇಳ್ತಾ ಇದ್ದಾರೆ. ಪ್ರವಾಹ ಪೀಡಿತ ಜನರ ನೆರವಿಗಾಗಿ ನೇಪಾಳದ ಸರ್ಕಾರ ಹೆಲಿಕಾಪ್ಟರ್ಗಳನ್ನು ಕಳುಹಿಸಿಕೊಟ್ಟಿದೆ. ಆದರೆ ಪ್ರವಾಹ ಪರಿಸ್ಥಿತಿಯಲ್ಲಿ ಅವುಗಳನ್ನು ಇಳಿಸೋದಕ್ಕೆ ಸಾಧ್ಯ ಆಗದೆ ಪರಿಹಾರ ಕಾರ್ಯದಲ್ಲಿ ವಿಳಂಬ ಆಯಿತು ಅಂತ ನೇಪಾಳ ಹೇಳ್ಕೊಂಡಿದೆ. ಇನ್ನು ಈ ನದಿಗಳ ಉದ್ದಕ್ಕೂ ಇರುವ ಬ್ರಿಡ್ಜ್ಗಳು, ರೋಡುಗಳು ಎಲ್ಲವೂ ನಾಶ ಆಗಿದ್ದು ನೇಪಾಳದ ಜನ ಭಯಭೀತರಾಗಿದ್ದಾರೆ. ಗೆಳೆಯರೆ, ಅಲ್ಲಿ ಅಂಥದ್ದೊಂದು ಅನಾಹುತಕ್ಕೆ ಕಾರಣ ಆಗಿರೋದು ಬೋಟಿಕೋಶಿ ನದಿ. ಇದನ್ನ ಟಿಬೆಟನ್ ನದಿ ಅಂತ ಕೂಡ ಕರೀತಾರೆ. ಯಾಕೆಂದ್ರೆ ಬೋಟೆ ಅನ್ನೋದು ಟಿಬೆಟ್ಗೆ ಸಂಬಂಧಪಟ್ಟ ಒಂದು ಸ್ಥಳ, ಹಾಗೆ ಕೋಶಿ ಅಂದ್ರೆ ನೇಪಾಳಿ ಭಾಷೆಯಲ್ಲಿ ನದಿ ಅನ್ನೋ ಅರ್ಥ ಬರುತ್ತೆ. ಹೀಗಾಗಿ ಇದನ್ನ ಟಿಬೆಟ್ಗೆ ಸೇರಿದ ನದಿ ಅಂತ ನೇಪಾಳಿ ಭಾಷೆಯಲ್ಲಿ ಕರೀತಾರೆ. ಈ ನದಿ ನೇಪಾಳದಲ್ಲಿ ಹರಿದು ಕೋಶಿ ನದಿಯನ್ನ ಸೇರುತ್ತೆ. ಕೋಶಿ ಬಿಹಾರದಲ್ಲಿ ಹರಿಯುತ್ತೆ. ಆ ನಂತರ ಅದು ಗಂಗಾ ನದಿಯನ್ನ ಸೇರುತ್ತೆ. ಸೊ ಇದು ಗಂಗೆಯ ಉಪನದಿ ಅಂತ ಹೇಳಿದ್ರೆ ತಪ್ಪೇನಾಗೋದಿಲ್ಲ. ಇನ್ನು ಟಿಬೆಟ್ ಅಲ್ಲಿ ನದಿಯನ್ನ ಪೊಯ್ಕು ಅಂತ ಕರೀತಾರೆ. ಈ ಬೋಟಿಕೋಶಿ ಟಿಬೆಟ್ನ ಝಾಂಗ್ಝಾಂಗ್ಬೋ ಗ್ಲೇಷಿಯರ್ ಅಲ್ಲಿ ಹುಟ್ಟುತ್ತೆ. ಸಮುದ್ರ ಮಟ್ಟಕ್ಕಿಂತ 7,000 ಮೀಟರ್ಗಳಷ್ಟು ಎತ್ತರದಲ್ಲಿ ಹುಟ್ಟುವ ಈ ನದಿ ಟಿಬೆಟ್ನ ಪ್ರಮುಖ ನದಿಗಳ ಪೈಕಿ ಒಂದು ಅನ್ನಿಸ್ಕೊಳ್ತಾ ಇದೆ. ಇದು ನೇಪಾಳಕ್ಕೆ ಬಂದು ಕೋಶಿ ನದಿಯನ್ನು ಸೇರಿದ್ರೂ ಕೂಡ ಈ ಬೋಟಿಕೋಶಿಯ 99% ಜಲಾನಯನ ಪ್ರದೇಶ ಟಿಬೆಟ್ ಅಲ್ಲಿದೆ. ಇನ್ನು ಈ ನದಿಯ ವಿಶೇಷತೆಗಳನ್ನು ನಾವು ನೋಡೋದಾದ್ರೆ ಇದರಲ್ಲಿ ನೀರಿನ ವೇಗ ತುಂಬಾನೇ ಹೆಚ್ಚಿರುತ್ತೆ. ಟಿಬೆಟ್ನ ಗ್ಲೇಷಿಯರ್ ಅಲ್ಲಿ ಹುಟ್ಟೋದ್ರಿಂದ ಇದಕ್ಕೆ ಸಾಕಷ್ಟು ಪ್ರಮಾಣದ ನೀರಿನ ಹರಿವು ಕೂಡ ಇದೆ. ಸೊ ಈ ನದಿ ಆತುರಾತುರವಾಗಿ ಹರಿತಾ ಇರುತ್ತೆ. ಹಾಗೆ ಇದು ಹರಿಯುವ ಕಣಿವೆಗಳು ತುಂಬಾನೇ ಆಳವಾಗಿದ್ದು ಇಳಿಜಾರು ಕೂಡ ಹೆಚ್ಚಾಗೇ ಇದೆ. ಇನ್ನು ಹಿಮಾಲಯದ ಎಲ್ಲ ನದಿಗಳ ಹಾಗೆ ಈ ನದಿಯ ಪಾತ್ರದಲ್ಲಿ ಕೂಡ ಬಂಡೆಗಳ ಪ್ರಮಾಣ ತುಂಬಾನೇ ಹೆಚ್ಚಿದೆ. ಹೀಗಾಗಿನೇ ಇಲ್ಲಿ ಜಲವಿದ್ಯುತ್ ಯೋಜನೆಗಳಿಗೆ ಈ ನದಿ ತುಂಬಾನೇ ಸೂಕ್ತ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಇಂಥ ನದಿಯಲ್ಲಿ ಗ್ಲೇಷಿಯರ್ಗಳ ಕಾರಣದಿಂದ ಭಾರಿ ಪ್ರಮಾಣದ ನೀರು ಹರಿದು ಬಂದ್ರೆ ಏನೆಲ್ಲ ಅನಾಹುತ ಆಗಬಹುದು ಅನ್ನೋದಕ್ಕೆ ಈಗ ಮತ್ತೊಮ್ಮೆ ಸಾಕ್ಷಿ ಸಿಗ್ತಾ ಇದೆ.
ಇನ್ನು ಈ ನದಿಗೆ ಪ್ರವಾಹಗಳು ಹೊಸಬೇನಲ್ಲ. 2016ರಲ್ಲಿ ಕೂಡ ಗ್ಲಾಫ್ ಅಂದ್ರೆ ಗ್ಲೇಷಿಯರ್ ಲೇಕ್ ಔಟ್ಬರ್ಸ್ಟ್ ಫ್ಲಡ್ ಉಂಟಾಗಿತ್ತು. ಅವತ್ತಿಗೆ ಟಿಬೆಟ್ನಲ್ಲಿನ ಮೊರೈನ್ ಪ್ರದೇಶದಲ್ಲಿನ ಹಿಮ ಸರೋವರದ ನೀರು ಇದ್ದಕ್ಕಿದ್ದ ಹಾಗೆ ಈ ಬೋಟಿಕೋಶೆಯನ್ನು ಸೇರಿತು. ಆಗ ಅಲ್ಲಿ ದೊಡ್ಡ ಪ್ರಮಾಣದ ಪ್ರವಾಹ ಉಂಟಾಗಿ ಸಾಕಷ್ಟು ಜನ ಸಮಸ್ಯೆಗೆ ತುತ್ತಾದರು. ಇನ್ನು ಇದಕ್ಕೂ ಮುನ್ನ 2015ರಲ್ಲಿ ಈ ಭಾಗದಲ್ಲಿ ಸಂಭವಿಸಿದ್ದ ಭೂಕಂಪ ಈ ನದಿಯ ಹರಿವಿಗೆ ತಡೆಯನ್ನು ಒಡ್ಡಿತು. ಅವತ್ತು ಪರ್ವತಗಳೇ ಕುಸಿದು ಬಿದ್ದಿದ್ದರಿಂದ ನದಿಯ ಹರಿವಿನ ಮೇಲೆ ದೊಡ್ಡ ಪರಿಣಾಮ ಉಂಟಾಯಿತು. ಇದೇ ರೀತಿ 2014ರಲ್ಲಿ ಕೂಡ ಸಮಸ್ಯೆ ಉಂಟಾಗಿತ್ತು. ಈ ನದಿ ಎಷ್ಟು ಅಪಾಯಕಾರಿ ಅಂದ್ರೆ ಇಲ್ಲಿ ಯಾವಾಗ ಬೇಕಾದರೂ ಗ್ಲೇಷಿಯರ್ ಲೇಕ್ ಔಟ್ಬರ್ಸ್ಟ್ನಿಂದ ಇದರಲ್ಲಿ ಪ್ರವಾಹಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಈ ಭಾಗದಲ್ಲಿ ಭೂಕುಸಿತಗಳು ಉಂಟಾಗಬಹುದು. ಇನ್ನು ಭೂಕುಸಿತಗಳು ಹಾಗೂ ಬಂಡೆಗಳು ನದಿಗೆ ಏಕಾಏಕಿ ಹರಿದು ಬರೋ ಸಾಧ್ಯತೆ ಇರುತ್ತೆ. ಇದೆಲ್ಲದಕ್ಕೂ ಕಾರಣ ಆಗೋದು ನೇಪಾಳದಲ್ಲಿ ಸಂಭವಿಸುವ ಭೂಕಂಪನಗಳು. ಗೆಳೆಯರೆ, ನೇಪಾಳ ಅನ್ನೋದಿರೋದೇ ಹಾಗೆ. ಅದು ಹಿಮಾಲಯ ಪರ್ವತದ ಸಾಲಲ್ಲಿದೆ. ಉತ್ತರಕ್ಕೆ ಚೀನಾ, ದಕ್ಷಿಣ ಪೂರ್ವ ಹಾಗೂ ಪಶ್ಚಿಮಕ್ಕೆ ಭಾರತವನ್ನ ನೇಪಾಳ ಗಡಿಯಾಗಿ ಹೊಂದಿದೆ. ಇದೊಂದು ಲ್ಯಾಂಡ್ ಲಾಕ್ ಕಂಟ್ರಿ. ಭೌಗೋಳಿಕವಾಗಿ ಹಾಗೂ ನೈಸರ್ಗಿಕವಾಗಿ ನೇಪಾಳ ತನ್ನದೇ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇಲ್ಲಿ 2021ರ ಜನಗಣತಿಯ ಪ್ರಕಾರ ಸುಮಾರು 2.92 ಕೋಟಿ ಜನ ವಾಸ ಮಾಡ್ತಾರೆ. ನೇಪಾಳದಲ್ಲಿ ಪಶುಪತಿನಾಥ ದೇವಾಲಯ, ಮೌಂಟ್ ಎವರೆಸ್ಟ್ಗಳು ಜಾಗತಿಕವಾಗಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿವೆ. ಎವರೆಸ್ಟ್ ಮಾತ್ರ ಅಲ್ಲದೆ 8,000 ಮೀಟರ್ಗಿಂತಲೂ ಎತ್ತರದ ವಿಶ್ವದ 14 ಶಿಖರಗಳ ಪೈಕಿ 8 ಶಿಖರಗಳು ನೇಪಾಳದಲ್ಲೇ ಇವೆ. ಕಂಚನಜಂಗಾ, ಲೋತ್ಸೆ, ಮಕಾಲು, ಚೋಯು, ಧವಳಗಿರಿ, ಮನಾಸ್ಲು ಮತ್ತು ಅನ್ನಪೂರ್ಣ ಶಿಖರಗಳು ಅವುಗಳಲ್ಲಿ ಪ್ರಮುಖ ಅನ್ನಿಸ್ಕೊಳ್ಳುತ್ತವೆ. 2008ರವರೆಗೆ ನೇಪಾಳ ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರವಾಗಿ ಗುರುತಿಸಿಕೊಂಡಿತ್ತು. ಆದರೆ ಅದು ಕೂಡ ಕಾಲಾಂತರದಲ್ಲಿ ಕಮ್ಯುನಿಸ್ಟರ ಕೈಗೆ ಸಿಕ್ಕಿ ಈಗ ಸೆಕ್ಯುಲರ್ ಆಗಿ ಬದಲಾಗಿದೆ. ಇಂಥ ನೇಪಾಳ ಪ್ರಾಕೃತಿಕವಾಗಿ ಭಾರಿ ಸವಾಲುಗಳನ್ನು ಎದುರಿಸ್ತಾ ಇದೆ. ಇಲ್ಲಿ ಭೂಕಂಪ, ಭೂಕುಸಿತ, ಪ್ರವಾಹ ಮತ್ತು ಹಿಮ ನದಿಗಳ ಸ್ಫೋಟಗಳು ದೇಶಕ್ಕೆ ನಿರಂತರವಾಗಿ ಅಪಾಯವನ್ನು ತಂದೊಡ್ಡುತ್ತಾ ಇವೆ. ನೇಪಾಳದ ಇತಿಹಾಸದಲ್ಲಿ 2015ರಲ್ಲಿ ನಡೆದ ಭೀಕರ ಭೂಕಂಪ ಆ ದೇಶ ಎಷ್ಟು ಅಪಾಯದಲ್ಲಿದೆ ಅನ್ನೋದನ್ನು ತೋರಿಸಿಕೊಟ್ಟಿತ್ತು. ಹಾಗೆಯೇ ಅಲ್ಲಿ ಆಗಾಗ ಸಂಭವಿಸುವ ಭೂಕಂಪನಗಳು ಹಿಮಾಲಯ ಪರ್ವತಗಳ ಅಡಿಯಲ್ಲಿನ ಭೂಪದರಗಳ ಚಲನೆ ಬಗ್ಗೆ ಗಮನ ಸೆಳೀತಾ ಇರುತ್ತವೆ. ಹವಾಮಾನ ಬದಲಾವಣೆ ಕೂಡ ನೇಪಾಳದ ಮೇಲೆ ದೊಡ್ಡ ಮಟ್ಟದ ಪ್ರಭಾವವನ್ನು ಬೀರ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ನಿಂದಾಗಿ ಅಲ್ಲಿನ ಹಿಮ ನದಿಗಳು ಬೇಗವಾಗಿ ಕರಗೋದ್ರಿಂದ ಹಾಗೆ ಅನಿಯಮಿತ ಮತ್ತು ಅಕಾಲಿಕ ಮಳೆಯ ಕಾರಣದಿಂದ ಹಿಮಾಲಯದಲ್ಲಿನ ಪರಿಸರ ಮತ್ತು ನದಿ ವ್ಯವಸ್ಥೆಯ ಮೇಲೆ ದೊಡ್ಡ ಪರಿಣಾಮ ಉಂಟಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೇಪಾಳದಲ್ಲಿ ಆಕಸ್ಮಿಕವಾಗಿ ಅಪಾರ ಪ್ರಮಾಣದ ಪ್ರವಾಹಗಳು, ಭೂಕುಸಿತಗಳು ಸಂಭವಿಸುತ್ತಲೇ ಇರುತ್ತವೆ. ಈಗ ಬೋಟೆಕೋಶಿ ನದಿಯಲ್ಲಿ ಉಂಟಾಗಿರುವ ಪ್ರವಾಹ ಕೂಡ ಇದೇ ಕಾರಣದಿಂದ ಉಂಟಾಗಿದೆ. ಹೀಗಾಗಿನೇ ನೇಪಾಳ ಉಳಿಬೇಕು ಅಂದರೆ ಹಿಮಾಲಯದ ಪರಿಸರ ಉಳಿಬೇಕು ಅಂತ ತಜ್ಞರು ಹೇಳ್ತಾ ಇರ್ತಾರೆ. ಗೆಳೆಯರೆ, ಈ ಹಿಮ ನದಿಗಳ ಸಮಸ್ಯೆ ಕೇವಲ ನೇಪಾಳಕ್ಕೆ ಮಾತ್ರ ಇಲ್ಲ, ಬದಲಾಗಿ ನಮ್ಮ ಭಾರತದ ಹಲವು ರಾಜ್ಯಗಳಿಗೆ ಕೂಡ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಈ ಹಿಮ ನದಿಗಳು, ಹಿಮ ಸರೋವರಗಳು ತರ್ತಾ ಇರುತ್ತವೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ್ ಮತ್ತು ಸಿಕ್ಕಿಂಗಳಲ್ಲಿ ಆಗಾಗ ಈ ರೀತಿಯ ಹಿಮ ಸರೋವರಗಳ ಸ್ಫೋಟದ ಕಾರಣದಿಂದ ಪ್ರವಾಹಗಳುಂಟಾಗುತ್ತವೆ. ಈ ಹಿಂದೆ 2013ರಲ್ಲಿ ಕೇದಾರನಾಥದಲ್ಲಿ ಭಾರೀ ಪ್ರಮಾಣದ ಪ್ರವಾಹ ಉಂಟಾಗಿ ಸಾಕಷ್ಟು ಜನ ಸಾವನ್ನಪ್ಪಿದ್ರು. ಅವತ್ತು ಹಿಮಾಲಯ ಮೈ ಕೊಡುವಿದರೆ ಹೇಗಿರುತ್ತೆ ಅನ್ನೋದನ್ನ ಜಗತ್ತು ನೋಡಿತ್ತು. ಆ ಬಳಿಕ ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಇಂಥ ಸಾಕಷ್ಟು ಫ್ಲಾಶ್ ಫ್ಲಡ್ಗಳು ಸಂಭವಿಸಿವೆ. ಸಾಕಷ್ಟು ಪ್ರಾಣಹಾನಿಗೆ ಅವು ಕಾರಣ ಕೂಡ ಆಗಿವೆ. ಈಗ ನೇಪಾಳದಲ್ಲಿ ಸಂಭವಿಸಿರುವ ಈ ಫ್ಲಡ್ ಜಗತ್ತಿನ ಕಣ್ಣಲ್ಲಿ ಭೀಕರ ಅಂತ ಅನ್ನಿಸ್ಕೊಳ್ತಾ ಇದ್ರು ಕೂಡ ಹಿಮಾಲಯದ ತಪ್ಪಲಲ್ಲಿನ ಭಾರತೀಯರಿಗೆ ಮತ್ತು ನೇಪಾಳಿಗಳಿಗೆ ಇದು ಆಗಾಗ ಸಂಭವಿಸ್ತಾ ಇರುವ ಘಟನೆಯ ಭಾಗ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಇಷ್ಟಾದರೂ ಅಲ್ಲಿನ ಹವಾಮಾನದ ಕಾರಣದಿಂದಾಗಿ ರಕ್ಷಣಾ ಕಾರ್ಯಗಳು ಕೂಡ ವಿಳಂಬ ಆಗ್ತಾ ಇವೆ. ಅದು ಇನ್ನೆಷ್ಟು ಜೀವ ಹಾನಿಗೆ ಕಾರಣ ಆಗುತ್ತೋ ಗೊತ್ತಿಲ್ಲ. ಈಗ ನೇಪಾಳ ರಕ್ಷಣಾ ಕಾರ್ಯಾಚರಣೆಗೆ ಸೇನೆಯನ್ನ ಬಳಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದು ಹೆಲಿಕಾಪ್ಟರ್ಗಳ ಮೂಲಕ ಸಂತ್ರಸ್ತರನ್ನ ರಕ್ಷಿಸುವ ಕೆಲಸ ಅಲ್ಲಿ ನಡೀತಾ ಇದೆ. ಇನ್ನು ಇದು ಇಷ್ಟಕ್ಕೆ ನಿಲ್ಲುತ್ತಾ? ಹಾಗಂತ ನೇಪಾಳಕ್ಕೇನು ಅನ್ನಿಸ್ತಾ ಇಲ್ಲ. ಅಲ್ಲಿ ಮೇಘ ಸ್ಫೋಟಗಳು ಸಂಭವಿಸಿ ಹಿಮ ಸರೋವರಗಳ ಮೇಲೆ ಒತ್ತಡ ಬೀಳುತ್ತೆ. ಹೀಗಾಗಿ ಪ್ರವಾಹಗಳು ಮುಂದೆ ಕೂಡ ಕಾಡುವ ಸಾಧ್ಯತೆ ಇರುತ್ತೆ. ಈಗಾಗಲೇ ಗುರುತಿಸಿರುವ ಹಾಗೆ ನೇಪಾಳ ಮತ್ತು ಟಿಬೆಟ್ನ ಗಡಿ ಭಾಗದಲ್ಲಿ 47 ಹಿಮ ಸರೋವರಗಳು ಅಪಾಯದ ಮಟ್ಟದಲ್ಲಿವೆಯಂತೆ. ಅವು ಯಾವಾಗ ಬೇಕಾದರೂ ಸ್ಫೋಟ ಆಗಬಹುದು ಅನ್ನೋ ಭಯ ನೇಪಾಳವನ್ನು ಕಾಡ್ತಾ ಇದೆ. ಸದ್ಯಕ್ಕೆ ನೇಪಾಳದಲ್ಲಿ ಪರಿಹಾರ ಕಾರ್ಯ ನಡೀತಾ ಇದೆ. ಅದರಲ್ಲಿ ಅವರಿಗೆ ಯಶಸ್ಸು ಸಿಗಲಿ, ಸಾವಿನ ಪ್ರಮಾಣ ಕಡಿಮೆ ಆಗಲಿ, ಕಾಣೆಯಾಗಿರುವ ಭಾರತೀಯರು ಕೂಡ ಜೀವಂತವಾಗಿರಲಿ, ಅವರನ್ನು
ರಕ್ಷಿಸುವ ಕಾರ್ಯ ಆಗಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.